ದಸರಾ ನಿಮಿತ್ತ ಮಯ್ಯಕ್ಕ ದೇವಸ್ಥಾನದಲ್ಲಿ ವಿಶೇಷ ಅಲಂಕಾರ ಪೂಜೆ ಮೆರವಣಿಗೆ. ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಚಿಂಚಲಿಯ ಮಾಯಕ್ಕ ದೇವಿ ದೇವಸ್ಥಾನದಲ್ಲಿ ನವರಾತ್ರಿ ಘಟ ಸ್ಥಾಪಿಸಿ ಇಲ್ಲಿಂದ 9 ದಿನಗಳ ಕಾಲ ದಸರಾದ ಹಬ್ಬದ ನಿಮಿತ್ತ ಧಾರ್ಮಿಕ ಉತ್ಸವಗಳು ಹಾಗೂ ಅಭಿಷೇಕ ಅಲಂಕಾರಗಳು ನಡೆದವು. ದಸರಾ ಆಯುಧ ಪೂಜೆರಂದು ಭಕ್ತರ ಸಮೂಹದಲ್ಲಿ ಪಲ್ಲಕ್ಕಿ ಉತ್ಸವ ಹಾಗೂ ಮೆರವಣಿಗೆ ಸಕಲ ವಾದ್ಯ ಮೇಳಗಳೊಂದಿಗೆ ಮೆರವಣಿಗೆ ಹೊರಟು ಗ್ರಾಮದ ಎಲ್ಲ ದೇವಸ್ಥಾನಗಳಿಗೆ ಭೇಟಿ ನೀಡಿ ಮಾಯಕ್ಕ ದೇವಿ ನಾವಾನ್ ಚಾಂಗ್ ಚಲೋ ಎಂದು ಘೋಷಣೆ ಕೂಗಿ ವಿಜಯದಶಮಿ ಆಚರಿಸಿದ್ದಾರೆ. 9 ದಿನಗಳ ಕಾಲ ಬೆಳಗ್ಗೆ ದೇವಿಗೆ ವಿಶೇಷ ಪೂಜೆಗಳು ನೆರವೇರಿ ಕುದುರೆ, ನವಿಲು, ಹುಲಿ, ಸಿಂಹಗಳ ಮೇಲೆ ಕುಳಿತು ಅಲಂಕರಿಸಿ ದಸರಾ ನಿಮಿತ್ತ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದಾರೆ. ನ್ಯೂಸ್ ಬ್ಯೂರೋ ರಾಯಬಾಗ. ಆಸ್ಪಾಸ ನಮ್ಮ ಬೆಳಗಾವಿ ಜಿಲ್ಲೆದಾಗ ಒಂದು ದೊಡ್ಡ ಜಾತ್ರೆ 9 ದಿನ 9 ಥರ ಪೂಜೆ ಆಗ್ತೈತಿ. ಇವತ್ತ ಖಂಡೆ ಪೂಜೆ ರೀ, ಹಾಲಾಳಕ ಪಾಲಿಕೆ ಹೋಗಿ ಖಂಡೆ ಪೂಜೆ ಮಾಡ್ಕೊಂಡು ಬರ್ತೈತಿ ರೀ. ನಾಳೆ ಸಾಯಂಕಾಲ 6 ಗಂಟೆಗೆ ಒಂದು 10 ಹಿಡ್ಕೊಂಡು 10-11 ದೇವಸ್ಥಾನದವ್ರು ಎಲ್ಲ ಕಡೆ ಹೋಗಿ ಬಂಗಾರ ಕೊಟ್ರಿ ಸುತ್ತಾಕಿ ಪಾಲಿಕೆ ಬರ್ತೈತಿ ರೀ. ದೊಡ್ಡ ಥರ ಆಗತ್ತೆ. ಲಕ್ಷಾಂತರ ಭಕ್ತರು ಬರ್ತಾರೆ. ದೊಡ್ಡ ಪ್ರಮಾಣ ಪ್ರತಿ ವರ್ಷ ಯಾವಾಗ ಬರ್ತಾ ಇರ್ತಾರೆ ದೇವಸ್ಥಾನಕ್ಕೆ. ಪ್ರತಿ ಸಲ ಬರ್ತಾರೆ. ಪ್ರತಿ ವರ್ಷ ದಸರಾ ಭೂಮಿ ಬಂದು ದೇವಸ್ಥಾನ ದರ್ಶನ ಮತ್ತು ಈಗ ನವರಾತ್ರಿ ನಿಮಿತ್ತ ದಸರಾ ನಿಮಿತ್ತ ಏನೇನು ಕಾರ್ಯಕ್ರಮಗಳು ಅದಾವೆ? ದಿವಸ ಅಲ್ಲ ದಿವ್ಯ ಅಲಂಕಾರ ಇರ್ತಾವ್ರಿ. ಪ್ರತಿ ದಿವಸ ಒಂದು ಸಿಂಹ, ಸರ್, ಹುಲಿ, ಹುಲಿ ಮೇಲೆ ದಿವಸ ಅನೇಕ ಥರ ಅಲಂಕಾರ ಇರ್ತವೆ. ಪೂಜೆ ಆಗುತ್ತೆ. ಇವತ್ತು ಕೂಡ ಆಗಿದೆ. ಪಾಲಕಿ ಬರೋರಿಗೆ ಇವತ್ತು 11 ಗಂಟೆಗೆ ಇದ್ದಿದೆ. ನಾಳೆ ಸಾಯಂಕಾಲ ಆಗುತ್ತೆ. ಇವತ್ತು ಹಳಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡು ಬರ್ತಿದೆ. ಬಂಗಾರದ ಗುರ್ತಾಯಿಯನ್ನು ಮತ್ತು ಕರಗುತ್ತಿ, ಇಡಿಮಯವ ಎಲ್ಲ ಕಡೆ ಬಂಗಾರ ಗಿಡ ಎಲ್ಲ ಕಡೆ ತೋಟದಲ್ಲಿ ಹೋಗಿ ಮತ್ತು ಸಂಜೆ ಬರುತ್ತೆ. ಭಕ್ತರು ದಸರಾ ನಿಮಿತ್ತ ಏನೇ ಇದೆ ಪ್ರತಿ ವರ್ಷ ಮಹಾರಾಷ್ಟ್ರ, ಗೋವಾ, ಒಂದು ಆಂಧ್ರ ಪ್ರದೇಶ್, ಕರ್ನಾಟಕದ ಎಲ್ಲ ಮೂಲೆಯಲ್ಲೇ ಬರ್ತಾರೆ.